ಕತೆ ಪ್ರಾರಂಭವಾಗುವ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ನಾನು ಅವರಿಗೆ ಕೊಟ್ಟ ಮಾತಿನಂತೆ ಅವರ ಅಪ್ಪನ ಜೊತೆ ಇಡೀ ರಾತ್ರಿ ಮಲಗಿದ್ದೆ. ನಾವು ಯಾರ ಜೊತೆ ಸಂಸಾರ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಇದ್ದರೆ ಖುಷಿಯಾಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಅಲ್ವಾ? ನಾನು ನೋಡಲು ಎಷ್ಟು ಸುಂದರವಾಗಿದ್ದೆ ಅಂದರೆ, ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಅವನು ಎಂತಹ ಸಭ್ಯಸ್ಥ ಹುಡುಗನಾದರೂ ಒಂದು ಸಲ ಆದರೂ ನನ್ನ ಕಡೆ ತಿರುಗಿ ನೋಡುತ್ತಿದ್ದ. ನಮ್ಮಮ್ಮನಿಗೆ 4 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಇಬ್ಬರದು ಆಗಲೇ ಮದುವೆಯಾಗಿತ್ತು. ನಾನೇ ಕೊನೆಯವಳು. ನಮ್ಮ ಅಕ್ಕಂದರಿಗೆಲ್ಲ ಮದುವೆಯಾಗಿದ್ದರೂ ಕೂಡ ನಮ್ಮಪ್ಪ ಇಷ್ಟು ವಯಸ್ಸಾದರೂ ತನಗೆ ಗಂಡು ಮಗು ಬೇಕೇ ಬೇಕೆಂದು ಪುನಃ ಪ್ರಯತ್ನ ಮಾಡಿದರು. ಆಗ ಆಗಿದ್ದೇ ನನ್ನ ಜನನ. ನನ್ನ ಜನನದ ನಂತರ ಆಯಿತು ಅವರ ಮರಣ. ನಮ್ಮ ಮನೆಯವರು ನನ್ನನ್ನು ಇಷ್ಟಪಡದೇ ಇರುವುದಕ್ಕೆ ಇದೇ ಕಾರಣ. ನಮ್ಮ ಮನೆಯಲ್ಲಿ ನನ್ನನ್ನು ಕಂಡರೆ ಯಾರಿಗೂ ಇಷ್ಟವಾಗುತ್ತಿರಲಿಲ್ಲ. ಯಾಕೆಂದರೆ ನಾನು ಹುಟ್ಟಿದ ದಿವಸವೇ ನಮ್ಮ ಮನೆಯ ಅಷ್ಟು ಜವಾಬ್ದಾರಿಯನ್ನು ಒಬ್ಬನೇ ನಿಭಾಯಿಸುತ್ತಿದ್ದ ನಮ್ಮ ಅಪ್ಪ ಶಿವನ ಪಾದ ಸೇರಿಕೊಂಡರು. ನಮ್ಮಮ್ಮನಿಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ ಇತ್ತು. ನಾನು ಹುಟ್ಟುವುದಕ್ಕಿಂತ ಮುಂಚೆ ಇವರೆಲ್ಲರೂ ಚೆನ್ನಾಗಿಯೇ ಇದ್ದರು. ಈಗಲೂ ಕೂಡ ಚೆನ್ನಾಗಿಯೇ ಇದ್ದಾರೆ. ಆದರೆ ನನ್ನ ಕಂಡರೆ ಅವರಿಗೆ ಯಾರಿಗೂ ಆಗುವುದಿಲ್ಲ. ಇವರು ಯಾರೂ ಕೂಡ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ನನ್ನ ಮುಖವನ್ನು ನೋಡಿಕೊಂಡು ಹೋಗುವುದಿಲ್ಲ. ಹಾಗೊಂದು ವೇಳೆ ನನ್ನ ಮುಖ ನೋಡಿ ಹೋದರೆ ಇವರು ಹೋಗಿದ್ದ ಕೆಲಸ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಮ್ಮ ಯಾವಾಗಲೂ ನಮ್ಮ ಕುಟುಂಬಕ್ಕೆ ದರಿದ್ರ, ಹಾಗೆ ಹುಟ್ಟಿಬಿಟ್ಟೆಲೇ ನೀನು ಅಂತ ನನ್ನನ್ನು ಬೈತಾನೇ ಇರ್ತಾರೆ. ಕೆಲವೊಮ್ಮೆ ಅನಿಸುತ್ತೆ ನಾನು ಹುಟ್ಟಿದ್ದೇ ದೊಡ್ಡ ತಪ್ಪ ಅಂತ. ಯಾರು ಕೂಡ ನನ್ನನ್ನು ಹತ್ತಿರ ಸೇರಿಸುವುದಿಲ್ಲ. ಇವರುಗಳು ಎಲ್ಲೇ ಹೊರಗೆ ಹೋದರೂ, ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಅಲ್ಲಿ ನನ್ನಿಂದ ಯಾರಿಗಾದರೂ ತೊಂದರೆಯಾಗುತ್ತೆ ಎಂದು ಇವರು ಅಂದುಕೊಂಡಿದ್ದಾರೆ. ಆದರೆ ನನಗೆ ಹೊರಗಡೆ ಸುತ್ತಾಡಲು, ಎಲ್ಲರೊಂದಿಗೆ ಬೆರೆಯಲು ತುಂಬ ಇಷ್ಟ. ಈಗ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿರುವುದು ನನ್ನ ಮೊದಲನೇ ಭಾವ. ಅವರಿಗೆ ಒಂದು ಸ್ವಂತ ಮನೆ ಕಟ್ಟಬೇಕೆಂದು ತುಂಬ ಆಸೆ ಇತ್ತು. ಆದರೆ ಅವರಿಗೆ ಸಿಗುತ್ತಿದ್ದ ಸಂಬಳ ಕೇವಲ 20,000 ಅಷ್ಟೇ. ಹಾಗಾಗಿ ಅವರು ಸುಮಾರು ಬ್ಯಾಂಕುಗಳಲ್ಲಿ ಲೋನ್ ಕೇಳುತ್ತಿದ್ದರು. ಆದರೆ ಅಲ್ಲಿ ಯಾರೂ ಇವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಂದು ಲೋನನ್ನು ಕೊಡುತ್ತಿರಲಿಲ್ಲ. ಒಂದು ದಿನ ಮನೆಯಲ್ಲಿ ಭಾವ ಇದ್ದರು. ನಾನು ರೂಮಿನಲ್ಲಿ ಇದ್ದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಮನೆಯ ಫೋನ್ ರಿಂಗ್ ಆಯಿತು. ಭಾವ ಹೋಗಿ ಫೋನನ್ನು ತೆಗೆದರು. ಆಗ ಯಾವುದೋ ಬ್ಯಾಂಕಿನವರು, ನೀವು ಲೋನ್ಗಾಗಿ ನಮ್ಮ ಬಳಿ ಬಂದಿದ್ದೀರಲ್ಲ, ನಿಮ್ಮ ಜೊತೆ ಅದರ ಬಗ್ಗೆ ಮಾತನಾಡಬೇಕು. ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬ್ಯಾಂಕಿಗೆ ಬರುತ್ತೀರಾ ಅಂದರು. ಆಗ ಭಾವ ಬಹಳ ಖುಷಿಯಿಂದ ಬ್ಯಾಂಕಿಗೆ ಹೋಗಲು ರೆಡಿಯಾಗುತ್ತಿದ್ದರು. ಅವರ ಡಾಕ್ಯುಮೆಂಟ್ಸ್ ಎಲ್ಲ ರೂಮಿನಲ್ಲಿ ಬೀರು ಒಳಗೆ. ಅವರು ಅದನ್ನು ತೆಗೆದುಕೊಳ್ಳಲು ರೂಮಿಗೆ ಬರಲೇಬೇಕಾಯಿತು. ನಾನು ಅವರು ಈಗ ರೂಮಿಗೆ ಬರುತ್ತಾರೆ ಎಂದು ರೂಮಿನಿಂದ ಎದ್ದು ಹಾಲಿಗೆ ಹೋಗೋಣ ಅಂತ ಅಂದುಕೊಂಡು ಹಾಲಿಗೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಭಾವ ನನ್ನ ಎದುರಿಗೆ ಬಂದು ನಿಂತರು. ಸೈಡಿಗೆ ಹೋಗು, ಯಾಕೆ ನಿಂತಿದ್ದೀಯಾ ಅಂದರು. ಸರಿ ಭಾವ, ಆಯಿತು ಎಂದು ಅವರು ಹೋಗುವ ತನಕ ಮನೆಯಲ್ಲಿ ಟೆರೆಸ್ ಮೇಲೆ ಹೋಗಿ ನಿಂತೆ. ಸಂಜೆ ಎಲ್ಲರೂ ಮನೆಗೆ ಬಂದರು. ಭಾವ ತುಂಬ ಬೇಸರದಿಂದ ಸೋಫಾ ಮೇಲೆ ಕುಳಿತಿದ್ದರು. ಆಗ ಅಕ್ಕ, ಯಾಕೆ ಈ ರೀತಿ ಕೂಡುತ್ತಿದ್ದೀರಾ, ಏನಾಯಿತು ನಿಮಗೆ ಎಂದಳು. ಇವತ್ತು ಬ್ಯಾಂಕಿನಲ್ಲಿ ಬರುವುದಕ್ಕೆ ಹೇಳಿದ್ದರು. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋದೆ. ಆದರೆ ನನ್ನ ಸಂಬಳ ಕಮ್ಮಿ ಎಂದು ಬ್ಯಾಂಕಿನವರು ರಿಜೆಕ್ಟ್ ಮಾಡಿದರು. ಅಕ್ಕ ಕೂಡ ತುಂಬ ಬೇಜಾರು ಮಾಡಿಕೊಂಡು, ಆಗ ಅಮ್ಮ, ನೀವು ಹೋಗುವ ಮುನ್ನ ಅವಳ ಮುಖ ನೋಡಿಕೊಂಡು ಹೋದರೆ ಅಂದರು. ಇವಳಿಂದ ಈ ಮನೆಗೆ ಇನ್ನೂ ಏನೇನು ತೊಂದರೆ ಕಾದಿದೆಯೋ ಗೊತ್ತಿಲ್ಲ. ಮೊದಲು ಈ ದರಿದ್ರನ ಬೇಗ ಮದುವೆ ಮಾಡಿ ಮನೆಯಿಂದ ಓಡಿಸಬೇಕು. ಬ್ಯಾಂಕಿನಲ್ಲಿ ಲೋನ್ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅತ್ತೆ? ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ. ಪಾಪ, ಅವಳಿಗೆ ಸುಮ್ಮನೆ ಬೈಯಬೇಡಿ. ನಿಮಗೆ ಅವಳ ಬಗ್ಗೆ ಗೊತ್ತಿಲ್ಲ. ಅವಳು ಹುಟ್ಟಿದ ಕೂಡಲೇ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಿತ್ತುಕೊಂಡವಳು ಅಂದರು. ನಾಳೆ ನಿನ್ನ ಅಕ್ಕನ ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ. ನೀನು ಮನೆಯಲ್ಲಿ ಅಂತೂ ಇರಬೇಡ, ಎಲ್ಲಾದರೂ ಹೋಗಿ ಸಾಯಿ ಅಂದರು. ನಾನು ಅವರು ಹೇಳಿದ ಹಾಗೆ ಮಾರನೇ ದಿನ ಮನೆಯಲ್ಲಿ ಇರಲಿಲ್ಲ. ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿ ಕುಳಿತಿದ್ದೆ. ಹುಡುಗನ ಮನೆಯವರು ಬಂದು ನೋಡಿ ಅಕ್ಕನನ್ನು ಒಪ್ಪಿಕೊಂಡರು. ಅವಳಿಗೂ ಮದುವೆ ಫಿಕ್ಸ್ ಆಯಿತು. ಆ ದಿನ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ರೆಡಿಯಾಗುತ್ತಿದ್ದರು. ನಾನು ಕೂಡ ರೆಡಿಯಾಗುತ್ತಿದ್ದೆ. ಆಗ ಮದುವೆಯ ಹುಡುಗಿ ಅಂದರೆ ಅಕ್ಕ ಬಂದು, ನೀನು ಎಲ್ಲಿಗೂ ಬರುವುದು ಬೇಡ. ನೀನು ಮದುವೆ ಮನೆಗೆ ಬಂದು ಅಲ್ಲಿ ನಿನ್ನಿಂದ ಯಾರಿಗಾದರೂ ತೊಂದರೆ ಆದರೆ ಅದು ನನ್ನ ಮೇಲೆ ಬರುತ್ತೆ. ಅದಕ್ಕಾಗಿ ನೀನು ಇಲ್ಲೇ ಇದ್ದು ಬಿಡು. ಬೇಕಾದರೆ ಮದುವೆ ಫೋಟೋಸ್ ಬರುತ್ತಲ್ಲ,
ಅದನ್ನು ನೋಡುವಂತೆ ಅಂದಳು. ನಾನು ಅಳುತ್ತಾ ಟೆರೆಸ್ ಮೇಲೆ ಹೋದೆ. ಅವರೆಲ್ಲ ಹೋದ ಮೇಲೆ ನಾನು ತುಂಬ ಬೇಸರದಿಂದ ಒಂದು ಪಾರ್ಕಿಗೆ ಹೋಗಿ ಕುಳಿತೆ. ಒಬ್ಬ ಹುಡುಗ ನನ್ನ ಬಳಿ ಬಂದನು. ಅವನು ನೋಡುವುದಕ್ಕೆ ನನಗಿಂತ 10 ವರ್ಷ ದೊಡ್ಡವನಾಗಿದ್ದನು. ದಿನ ನೀನು ಇಲ್ಲೇ ಬಂದು ಒಬ್ಬಳೇ ಕುಳಿತುಕೊಳ್ಳುತ್ತೀಯ, ಅಳುತ್ತಿರುತ್ತೀಯ, ಆಮೇಲೆ ಎದ್ದು ಹೊರಟು ಹೋಗುತ್ತೀಯ. ಯಾರು ನೀನು ಅಂದನು. ನಾನು ಏನೂ ಹೇಳದೆ ಅಲ್ಲಿಂದ ಎದ್ದು ವಾಪಸ್ ಮನೆಗೆ ಹೋದೆ. ಮಾರನೇ ದಿನ ಪುನಃ ಅಲ್ಲೇ ಹೋಗಿ ಕುಳಿತೆ. ಮತ್ತೆ ಅವನು ನನ್ನ ಹತ್ರ ಬಂದ. ನೋಡಿ, ಯಾರು ನೀವು, ಯಾಕೆ ನನ್ನ ಹತ್ರ ಬಂದು ಕೂತ್ಕೊಳ್ತೀರಾ ಅಂದೆ. ನೀನು ನೋಡಲು ಎಷ್ಟು ಚೆನ್ನಾಗಿದ್ದೀರಾ, ಆದರೆ ಯಾಕೆ ಇಲ್ಲಿ ಒಬ್ಬಳೇ ಬರ್ತೀಯಾ, ಅಳುತ್ತೀಯಾ, ಹೋಗ್ತೀಯಾ? ಅದೆಲ್ಲ ನಿಮಗೆ ಯಾಕೆ? ದಯವಿಟ್ಟು ಇಲ್ಲಿಂದ ಎದ್ದು ಹೋಗಿ. ಅದೆಲ್ಲ ಯಾಕೆಂದರೆ ನಾನು ದಿನ ಈ ಪಾರ್ಕಿಗೆ ಬರ್ತಾನೆ ಇರ್ತೀನಿ. ಇಲ್ಲಿ ಎಷ್ಟೋ ಜನ ಹುಡುಗಿಯರು ಓಡಾಡ್ತಾರೆ, ಆದರೆ ಅವರು ಯಾರೂ ನಿನ್ನಷ್ಟು ಸುಂದರವಾಗಿಲ್ಲ. ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿನ್ನನ್ನು ಮಾತನಾಡಿಸಬೇಕು ಅನಿಸುವುದು. ನಾನು ಬೇರೆ ಹುಡುಗರಲ್ಲ, ನನ್ನದೇನಿದ್ರು ನೇರ ದಿಟ್ಟ. ನೀನು ನನ್ನನ್ನು ಒಬ್ಬ ಒಳ್ಳೆಯ ಗೆಳೆಯ ಅಂತನಾದರೂ ನನ್ನ ಬಳಿ ನಿನ್ನ ಕಷ್ಟಗಳನ್ನು ಹೇಳು ಅಂದನು. ಅವನ ಮಾತುಗಳು ನನ್ನನ್ನು ಆಕರ್ಷಿಸಿದವು. ನಾನು ಅವನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ. ಆಗ ಅವನು, ಈ ಕಾಲದಲ್ಲಿ ಇಂಥ ಜನ ಇರ್ತಾರೆ, ಅವರೇ ಹೇಳುತ್ತಿರುವುದೆಲ್ಲ ಸುಳ್ಳು. ಇಷ್ಟು ಚೆನ್ನಾಗಿರುವ ನಿನ್ನನ್ನು ಬೈಯುವುದಕ್ಕಾದರೂ ಹೇಗೆ ಮನಸ್ಸು ಬರುತ್ತೆ ಅವರಿಗೆ? ಎಲ್ಲದಕ್ಕೂ ದೇವರೇ ಉತ್ತರ ಕೊಡ್ತಾನೆ, ನೀನು ನೆಮ್ಮದಿಯಾಗಿರು ಅಂದನು. ಸರಿ ಆಯಿತು ಅಂದೆ. ಸರಿ ಆಯಿತು, ನನಗೆ ಸಮಯ ಆಯಿತು, ನಾಳೆ ಸಿಗ್ತೀನಿ, ಬಾಯ್ ಬ್ಯೂಟಿ ಕ್ವೀನ್ ಅಂತ ಹೇಳಿದನು. ಬ್ಯೂಟಿ ಕ್ವೀನ್ ಹಾಗಂದರೆ ಏನು? ಹಾಗಂದರೆ ಸುಂದರವಾದ ರಾಣಿ ಅಂದನು. ನನ್ನ ಮುಖದಲ್ಲಿ ನಗು ಮೂಡಿತು. ದಿನ ನಾನು ಪಾರ್ಕಿನಲ್ಲಿ ಭೇಟಿಯಾಗುತ್ತಿದ್ದೆ. ಅವನು ಪರಿಚಯವಾದ ಮೊದಲ ದಿನದಿಂದ ನನ್ನ ಜೀವನದಲ್ಲಿ ನಾನು ಬೇರೆಯವರ ಥರ ಖುಷಿಯಾಗಿ ಇರಬಹುದೇನೋ ಎಂಬ ಆಸೆ ಹುಟ್ಟಿತು. ಅವನ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ನನ್ನ ಜೀವನದ ಕೊನೆಯವರೆಗೂ ಅವನ ಪ್ರೀತಿಯಲ್ಲಿ ನಾನು ಬದುಕಬೇಕು ಅನಿಸುತ್ತದೆ. ಆದರೆ ಒಂದು ದಿನ ಪಾರ್ಕಿನಲ್ಲಿ ಕುಳಿತು ಮಾತನಾಡುತ್ತಿದ್ದೆ. ಆಗ ಅವರಪ್ಪ ನಮ್ಮ ಬಳಿ ಬಂದು ಅವನಿಗೆ ಚೆನ್ನಾಗಿ ಬೈದರು. ಇವನು, ಅಪ್ಪ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ ಅಂದನು. ಈ ಹುಡುಗಿನ ಮದುವೆಯಾಗುವ ಬದಲು ನೀನು ಬ್ರಹ್ಮಚಾರಿಯಾಗಿದ್ರೇ ಒಳ್ಳೆಯದು. ಇವರ ಮನೆಯವರೇ ಇವಳು ದರಿದ್ರ ಅಂತ ಇವಳ ಮುಖ ನೋಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು ಇವಳನ್ನು ಮದುವೆಯಾಗಿ ನಮ್ಮ ಮನೆ ಕರ್ಕೊಂಡು ಬರ್ತೀಯಾ ಅಂತ ಹೇಳ್ತಾ ಇದೆಯಲ್ಲ. ನೋಡು, ಏನು ಮಾತಾಡದೆ ಮುಚ್ಕೊಂಡು ಮನೆಗೆ ನಡಿ. ನಾಳೆನೇ ನಿನ್ನ ಅತ್ತೆ ಮಗಳ ಜೊತೆ ನಿನ್ನ ಮದುವೆ. ನಾವು ಇವತ್ತೇ ಇವರನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರು. ಅವನನ್ನು ಎಳೆದುಕೊಂಡು ಹೋದರು. ಈಗ ನನಗೆ ವಯಸ್ಸು 36. ಈಗಲೂ ನಾನು ಅವನಿಗೆ ಕಾಯುತ್ತಿದ್ದೇನೆ. ಒಂದು ದಿನ ನಮ್ಮ ಮೊದಲನೆಯ ಅಕ್ಕನ ಮಗಳನ್ನು ನೋಡಲು ಒಬ್ಬ ಹುಡುಗ ಬಂದನು. ಆ ಹುಡುಗ ಮನೆಗೆ ಬಂದ ತಕ್ಷಣ ನೋಡಿದ್ದು ನನ್ನ ಮುಖವನ್ನು. ಅವನಿಗೆ ನನ್ನನ್ನು ನೋಡಿದ ತಕ್ಷಣ ನಾನೇ ಮದುವೆ ಹುಡುಗಿ ಇರಬಹುದು ಅಂದುಕೊಂಡನು. ನನಗೆ ವಯಸ್ಸಾದರೂ ಕೂಡ ನಾನು ನೋಡಲು ತುಂಬ ಸಣ್ಣ ಇದ್ದಿದ್ದರಿಂದ ನಾನು ವಯಸ್ಸಾದ ರೀತಿ ಕಾಣಿಸುತ್ತಿರಲಿಲ್ಲ. ಅವನು ನಾನು ಇವರನ್ನು ಮದುವೆಯಾಗುತ್ತೇನೆ ಎಂದು ನಮ್ಮ ಅಮ್ಮನ ಬಳಿ ಕೇಳಿದ. ನಮ್ಮ ಮನೆಯವರು ಮೊದಲೇ ನಾನು ಈ ಮನೆಯನ್ನು ಬಿಟ್ಟು ಯಾವಾಗ ತೊಲಗುತ್ತೇನೋ ಅಂತ ಕಾಯುತ್ತಿದ್ದರು. ಆ ಹುಡುಗ ಹೇಳಿದನು, ನಾನು ಇವರನ್ನು ಮದುವೆ ಆದ ಮೇಲೆ ಬೇರೆ ಊರಿಗೆ ಹೊರಟು ಹೋಗ್ತೀನಿ, ಮತ್ತೆ ಇನ್ಯಾವತ್ತೂ ನಾನು ಈ ಊರಿಗೆ ಬರಲ್ಲ ಅಂದನು. ಇವರಿಗೂ ಕೂಡ ಅದೇ ಬೇಕಾಗಿತ್ತು. ಇವರು, ಆಯಿತು, ತುಂಬ ಒಳ್ಳೆಯ ಕೆಲಸ, ನಮಗೆ ಮದುವೆ ಮಾಡಿಕೊಡೋದಕ್ಕೆ ಈಗ ಹಣ ಇಲ್ಲ, ಪರವಾಗಿಲ್ಲ, ನಾನೇ ಇವರನ್ನು ದೇವಸ್ಥಾನದಲ್ಲಿ ಮದುವೆಯಾಗಿ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅಂದನು. ಅವನು ನನಗಿಂತ ತುಂಬ ಚಿಕ್ಕವನು. ನಾನು ನನ್ನವನನ್ನು ಮರೆತು ಇವನ ಜೊತೆ ಮದುವೆಯಾಗಲು ಇಷ್ಟವಿರಲಿಲ್ಲ. ನಾನು ಅವನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ. ಅವನಿಗೆ ನನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿಯ ಮೂಡಿತು. ನೀವು ನನ್ನ ಬಳಿ ಯಾವುದನ್ನು ಮುಚ್ಚಿಡದೆ ಹೇಳಿಕೊಂಡ್ರಲ್ಲ, ನಿಮ್ಮ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು. ಹೆದರ್ಕೋಬೇಡಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಎಂದನು. ಈಗ ನೀವು ಅವರಿಗೆ ಕಾಯುತ್ತಿದ್ದೀರಾ, ಆದರೆ ಅವರು ನಿಮಗಾಗಿ ಕಾಯುತ್ತಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗಾಗಲೇ ಅವರು ಮತ್ತೊಂದು ಹುಡುಗಿಯನ್ನು ಮದುವೆಯಾಗಿ ಸಂಸಾರ ಮಾಡುತ್ತಿರಬಹುದು ಅಲ್ವಾ ಅಂದನು. ನಾನು ಕೂಡ ಯೋಚಿಸಿದೆ, ಈ ಹುಡುಗ ಹೇಳುತ್ತಿರುವ ರೀತಿಯೂ ಆಗಿರಬಹುದು ಅಂತ ಅಂದುಕೊಂಡು ನಾನು ಅವನನ್ನೇ ಮದುವೆಯಾದೆ. ಅವನು ಅವರ ಮನೆಗೆ ಕರೆದುಕೊಂಡು ಹೋದನು. ಅವನಿಗೆ ಅಮ್ಮ ಇರಲಿಲ್ಲ, ಅಪ್ಪ ಒಬ್ಬರೇ ಇದ್ದದ್ದು. ಮನೆಗೆ ಹೋದ ಕೂಡಲೇ ಅಪ್ಪ ಅಪ್ಪ ಅಂತ ಕೂಗಿದನು. ಅವರಪ್ಪ ಬಂದರು. ನಾನು ಯಾರಿಗೋಸ್ಕರ, ಯಾರ ಪ್ರೀತಿಗೋಸ್ಕರ ಇಷ್ಟು ವರ್ಷ ಕಾಯುತ್ತಿದ್ನೋ ಅವರೇ ಅವರ ಅಪ್ಪ ಆಗಿದ್ದರು. ನಾನು ಪ್ರೀತಿಸಿದವನ ಮಗನನ್ನೇ ಮದುವೆಯಾಗಿ ಅವರ ಮನೆಗೆ ಬಂದಿದ್ದೇನೆ. ಅವರು ನನ್ನನ್ನು ನೋಡಿ ಕಂಗಾಲಾದರು.
ಈಗ ಏನೂ ಮಾಡಲು ಸಾಧ್ಯವಿಲ್ಲ. ನಾನು ಅವರ ಮಗನ ಜೊತೆ ಸಂಸಾರ ಮಾಡಲೇಬೇಕೆಂದು ನಿರ್ಧರಿಸಿದೆ. ಆ ರಾತ್ರಿ ಅವರ ಅಪ್ಪನಿಗೆ ತುಂಬ ಹುಷಾರಿರಲಿಲ್ಲ. ಅವನು ಯಾವುದೋ ಮುಖ್ಯವಾದ ಕೆಲಸ ಎಂದು ಬೇರೆ ದೇಶಕ್ಕೆ ಹೋಗುತ್ತಿದ್ದನು. ನೀನು ಇವತ್ತು ಅಪ್ಪನ ಪಕ್ಕದಲ್ಲಿರು, ಅವರಿಗೆ ತುಂಬ ಹುಷಾರಿಲ್ಲ, ನಾನು ಇನ್ನೂ 3 ದಿವಸ ಬರುವುದಿಲ್ಲ ಅಂದನು. ಅವರನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀವು ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ಎಂದೆ. ಅವನು ಹೋದನು. ನಾನು ಅವರಪ್ಪನ ಬಳಿ ಹೋಗಿ, ನೀವು ನಿಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಿ ನೆಮ್ಮದಿಯಾಗಿದ್ದೀರಲ್ವಾ? ನಾನು ನಿಮಗಾಗಿ ಇಷ್ಟು ವರ್ಷ ಕಾದೆ, ಆದರೆ ಹಣೆಬರಹ ನೋಡಿ, ನಿಮ್ಮ ಮಗನೇ ನನ್ನನ್ನು ಮದುವೆಯಾಗಿ ನಿಮ್ಮ ಬಳಿ ಕರೆದುಕೊಂಡು ಬರುವಂತಾಯಿತು. ಈಗ ನೀವು ನನ್ನ ಮಾವ, ನನ್ನನ್ನು ಕ್ಷಮಿಸಿಬಿಡು. ನನ್ನಪ್ಪ ನಿನಗೆ ಮಾಡಿದ ಅನ್ಯಾಯಕ್ಕೆ ಏನು ನನ್ನ ಮದುವೆಯಾದ ನಂತರವೇ ಅವರು ತೀರಿಸಲು ನಾನು ಮದುವೆಯಾಗಿ ಇವರ ಜೊತೆ ಇರಬಹುದು ಅಷ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ನೀನೇ ಅಂದರು. ಛೇ, ಇನ್ನೊಂದು ಸರಿ ಇಂತಹ ಮಾತಾಡಬೇಡಿ. ಈಗ ನಾನು ನಿಮ್ಮ ಪ್ರೇಯಸಿ ಅಲ್ಲ, ನಿಮ್ಮ ಮಗನ ಹೆಂಡತಿ ಅಂತ ಹೇಳಿ ಹೋಗುತ್ತಿದ್ದೆ. ಆಗ ಅವರು ನನ್ನ ಬಳಿ ಎದ್ದು ಬಂದು ನಿಂತು ನನ್ನನ್ನು ಕ್ಷಮಿಸಿಬಿಡು ಎಂದು ನನ್ನ ಕಣ್ಣುಗಳನ್ನು ನೋಡುತ್ತಿದ್ದರು. ಅವರ ನೋಟಕ್ಕೆ ಮುಂದೆ ಏನು ಆಗಬಾರದಿತ್ತು ಅದು ಆಗಿ ಹೋಯಿತು. ಮಾರನೇ ದಿನ ಬೆಳಿಗ್ಗೆ ಮನೆಗೆ ಫೋನ್ ರಿಂಗ್ ಆಯಿತು. ಅವರು ಹೋಗಿ ಫೋನನ್ನು ತೆಗೆದರು. ಆಗ ನಿಮ್ಮ ಮಗ ಹೋಗುತ್ತಿದ್ದ ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸರು ಹೇಳಿದರು. ಅವರಪ್ಪ ತುಂಬ ನೋವಿನಿಂದ ಅವರ ಮಗನ ಮುಂದಿನ ಕಾರ್ಯವನ್ನು ನೆರವೇರಿಸಿದರು. ನಾನು ಅವರ ಬಳಿ ಹೋಗಿ, ನಾನಿನ್ನು ನಮ್ಮ ಊರಿಗೆ ಹೊರಡುತ್ತೇನೆ ಎಂದೆ. ಆಗ ಅವರು, ನಿನ್ನ ಮುಂದಿನ ಜೀವನದ ಬಗ್ಗೆ ನೀನು ಯೋಚನೆ ಮಾಡಿ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ನನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದಾಗಿದೆ ಅಂದರು. ಏನದು ಅಂತ ಅಂದೆ. ನಾನು ನಿನ್ನ ಮದುವೆಯಾಗುವ ಸಮಯ ಈಗ ಬಂದಿದೆ, ನಾವಿಬ್ಬರು ಒಂದಾಗಬೇಕು ಎಂಬುದು ದೇವರ ನಿರ್ಧಾರ ಅಂದರು. ನನಗೆ ಏನು ಮಾತಾಡಬೇಕು ಎಂದು ಅರ್ಥವಾಗಲಿಲ್ಲ. ನನ್ನ ಪ್ರೀತಿ ಪುನಃ ನನಗೆ ಸಿಕ್ತು ಎಂದು ಖುಷಿ ಪಡ್ಲಾ, ಇಲ್ಲ ಗಂಡ ತೀರಿ ಹೋದರು ಅಂತ ದುಃಖ ಪಡ್ಲಾ, ಗೊತ್ತಾಗಲಿಲ್ಲ. ನೀವೇ ಹೇಳಿ ಸ್ನೇಹಿತರೆ ಇದಕ್ಕೆ. ಸ್ನೇಹಿತರೆ, ಈ ಕತೆ ಹೇಗಿತ್ತು ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.